ನೆರೆ ರಾಜ್ಯದಲ್ಲಿ ಸೋಂಕು ಹೆಚ್ಚಾಗಿರೋದ್ರಿಂದ ಆರ್ಟಿಪಿಸಿಆರ್ ಆರ್ಎಟಿ ಕಿಟ್ ಖರೀದಿಸೋಕೆ ಹೆಚ್ಚು ನಿರ್ಧಾರವನ್ನು ಅಂದ್ರೆ ಹೆಚ್ಚಾಗಿ ಎಲ್ಲ ಮುಂಜಾಗ್ರತಾ ಕ್ರಮಕ್ಕೂ ಕೂಡ ಇದೀಗ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ. ಆರೋಗ್ಯ ಸಚಿವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅಷ್ಟೇ ಅಂದ್ರೆ ಏನ್ ಮುಂಜಾಗ್ರತಾ ಕ್ರಮ ಬೇಕು, ಮಾಸ್ಕ್ ಹಾಕೊಳ್ಬೇಕು, ಮತ್ತೆ ಇಲ್ಲಿ ಟೆಸ್ಟಿಂಗ್ ಅನ್ನ ರ್ಯಾಂಡಮ್ ಜಾಸ್ತಿ ಮಾಡಬೇಕು, ಅದನ್ನೆಲ್ಲ ಮಾಡ್ತೀವಿ. ಬಟ್ ಈಗಲೇ ಗಡಿ ಮುಚ್ಚೋದು ಅವೆಲ್ಲವೂ ಕೂಡ ಸೂಕ್ತ ನಿರ್ಧಾರ ಅಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಆ ನಿರ್ಧಾರವನ್ನ ಕೂಡ ನಾವು ತಗೊಂಡಿಲ್ಲ. ಕೇರಳ ಗಡಿ ಭಾಗ ಸದ್ಯಕ್ಕೆ ಬಂದ್ ಇಲ್ಲ ಅನ್ನೋ ಮಾಹಿತಿನ ಹೇಳೋದ್ರ ಮುಖಾಂತರ ಬಟ್ ಬೇರೆ ಏನ್ ಮುಂಜಾಗ್ರತಾ ಕ್ರಮ ಗೈಡ್ಲೈನ್ಸ್ ತಗೋಬೇಕು ಅವೆಲ್ಲನ್ನ ತಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಕೋವಿಡ್ ಪ್ರಕರಣಗಳು ಕೇರಳದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಕಡೆ ಇದ್ರೆ, ಕರ್ನಾಟಕದಲ್ಲಿ 58 ಆಕ್ಟಿವ್ ಪಾಸಿಟಿವ್ ಕೇಸಸ್ ಇದೆ ಇಡೀ ರಾಜ್ಯದಲ್ಲಿ. 47 ಜನ ಮನೆಯಲ್ಲೇ ಅವರಲ್ಲಿ ಐಸೋಲೇಷನಲ್ಲಿದ್ದಾರೆ. ಇನ್ನು ಉಳಿದಿರೋ 11 ಜನ ಅವರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ. ಮತ್ತು ಕಳೆದ 4 ತಿಂಗಳಿಂದ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಇದುವರೆಗೂ ನಮಗೆ ಅಫಿಷಿಯಲ್ ಆಗಿ ಒಂದು ವ್ಯಕ್ತಿ ಅಕ್ಟೋಬರ್ ತಿಂಗಳಲ್ಲಿ ಒಬ್ಬರು ಕೋವಿಡ್ ಇಂದ ಮೃತಪಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇದೆ. ರೆಸ್ಪಿರೇಟರಿ ಕಾಯಿಲೆಗಳು, ಇನ್ಫ್ಲೂಯೆನ್ಸಾ ಇದೆಲ್ಲ ನವೆಂಬರ್ ತಿಂಗಳಿಂದನೇ ಹೆಚ್ಚಾಗ್ತಕ್ಕಂಥದ್ದು ನಮ್ಮ